ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳ ತೀವ್ರ ಗದ್ದಲದ ನಡುವೆಯೂ ಕೇಂದ್ರ ಸರ್ಕಾರ 3 ಪ್ರಮುಖ ಮಸೂದೆಗಳನ್ನು ಮಂಡಿಸಿದೆ. ಮಹಿಳಾ ಮೀಸಲಾತಿ, ಕ್ಷೇತ್ರ ಮರುವಿಂಗಡಣೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ಈ ಮಸೂದೆಗಳ ಮೂಲಕ ಚುನಾವಣಾ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ಉದ್ದೇಶ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ, ವಿರೋಧ ಪಕ್ಷಗಳು ಇದನ್ನ ರಾಜಕೀಯ ಪ್ರೇರಿತ ಎಂದು ಟೀಕಿಸಿ ಆಕ್ರೋಶ ವ್ಯಕ್ತಪಡಿಸಿವೆ. ಮಸೂದೆಗಳ ಮಂಡನೆ ಪರ 207 ಮತಗಳು ಇದ್ದರೆ 226 ಸದಸ್ಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ಸಂಜೆ 4 ಗಂಟೆಗೆ ಮಸೂದೆಗಳ ಮೇಲೆ मतदान ನಡೆಯಲಿದೆ. की अनुमति प्रदान की जाए। जो सदस्य इसके पक्ष में हैं वहां के, जो सदस्य विरोध में ना गए, डिवीजन तो अब मतदान की प्रक्रिया शुरू करें। ಸೊ ಇದು ಮಸೂದೆ ಮಂಡನೆ ಆಯಿತು. ಆದರೆ ಈಗ ಇರೋದು ಮಸೂದೆ ಗೆಲ್ಲೋದಕ್ಕೆ ಮೋದಿ ಅವರ ಸರ್ಕಾರ ಅಥವಾ NDA ಸರ್ಕಾರ ಅಥವಾ ಬಹುಮತಕ್ಕೆ 2/3 ಮೆಜಾರಿಟಿಗೆ ಎಷ್ಟು ಬೇಕು, ಈಗ NDA ಹತ್ರ ಎಷ್ಟಿದೆ, ಎಷ್ಟು ಕಡಿಮೆ ಬೀಳುತ್ತೆ, ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಬಟ್ ಸ್ಟ್ರಾಟಜಿಕಲಿ ಪ್ರಧಾನಿ ಮೋದಿ ಅವರು ಇಲ್ಲಿ ತುಂಬ ಒಳ್ಳೆ ಏನು ಹೇಳ್ತಾರೆ ಸ್ಟ್ರಾಟಜಿಯನ್ನು ಅನುಸರಿಸಿದ್ದಾರೆ. ಈಗ ಚರ್ಚೆ ನಡೀತಾ ಇರೋದು ಮಹಿಳಾ ಮೀಸಲಾತಿ ಬೇಡ ಅಂತ ಹೇಳುವಂಥವ್ರು ಯಾರೂ ಇಲ್ಲ ಈ ಕಾಲದಲ್ಲಿ. ಈ ಹಿಂದೆ ಇದ್ರೂ ಇರಬೇಕು. ಆ ಉಳಿಗಮಾನ್ಯ ಪದ್ಧತಿ ಮತ್ತು ಜಮೀನ್ದಾರಿ ಪದ್ಧತಿಯಲ್ಲಿ ಮಹಿಳಾ ವಿರೋಧಿಯಾದಂಥ ಮನಸ್ಥಿತಿಗಳು, ಮಹಿಳೆಯರು ಯಾವಾಗಲೂ ಕೂಡ 4 ಗೋಡೆಗಳ ಮಧ್ಯೆ ಇರಬೇಕು, ಅವ್ರ ಸಂಸಾರಗಳನ್ನು ನೋಡ್ಕೊಳ್ಬೇಕು. ಯಾರೋ ಒಬ್ರು ಕೇಳ್ತಾ ಇದ್ರು ಇವತ್ತು ನನ್ನ ಜೊತೆ ಡಿಸ್ಕಷನಲ್ಲಿ, ಸಂಸಾರ ಯಾರು ನೀವು ನಿಭಾಯಿಸ್ತಾರೆ ಅಂತ. ಸಂಸಾರ ಯಾರು ನಿಭಾಯಿಸ್ತಾರೆ? ಹಾಗಾದರೆ ಹೆಣ್ಮಕ್ಳೆಲ್ಲ 33% ರಿಸರ್ವೇಷನ್ ಬಂದುಬಿಟ್ರೆ ಮಕ್ಕಳನ್ನ ಹೇರೋದು, ಮಕ್ಕಳನ್ನ ನೋಡ್ಕೊಳ್ಳೋದು ಅಥವಾ ಸಂಸಾರವನ್ನು ಮತ್ತು ಜವಾಬ್ದಾರಿಯನ್ನು ಹೊರೋರು ಯಾರು? ಎಲ್ಲರೂ ಹೊರಗಡೆ ಬಂದುಬಿಟ್ರೆ ಅಂತ. ಸೊ ಅಂತಹ ಮನಸ್ಥಿತಿ ಈಗಲೂ ಇದೆ. ಹಾಗೆ ನೋಡಿದರೆ ಹಿಂದಿನ ಕಾಲ ಹೋಯಿತು. ಈಗ ಹೆಣ್ಮಕ್ಳು ಮಲ್ಟಿ ಟಾಸ್ಕಿಂಗ್ ಇದು ಅವ್ರದ್ದು ಏನು ವಿಶೇಷತೆ, ಸ್ಪೆಷಾಲಿಟಿ. ಅವರು ಮನೆಯಲ್ಲಿ ಸಂಸಾರವನ್ನು ನಿಭಾಯಿಸ್ತಾರೆ, ಹೊರಗಡೆ ಆಫೀಸಲ್ಲೂ ಕೆಲಸ ಮಾಡ್ತಾರೆ ಮತ್ತು ಸಂಸಾರ ಮತ್ತು ಕುಟುಂಬದಲ್ಲಿ ತೆಗೆದುಕೊಳ್ಳಬೇಕಾದಂಥ ಮಹತ್ತರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆಲ್ ಇನ್ ಒನ್ ಎಲ್ಲವನ್ನು ನಿಭಾಯಿಸ್ತಾರೆ. ಎಮೋಷ್ನಲಿ, ಫಿಸಿಕಲಿ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅವರು ಪ್ರೂವ್ ಮಾಡ್ತಾ ಇದ್ದಾರೆ. ಸಂಸಾರ ಮತ್ತು ಹೊರಗಿನ ಉದ್ಯೋಗ ಎಲ್ಲವನ್ನು ನಿಭಾಯಿಸುವಷ್ಟು ತಾಕತ್ತು, ಶಕ್ತಿ ಮಹಿಳೆಯರಿಗೆ ಇದೆ. ಮಕ್ಕಳಿಗೂ ಜನ್ಮ ಕೊಡ್ತಾರೆ, ಮಕ್ಕಳನ್ನೂ ಬೆಳೆಸ್ತಾರೆ, ಹೊರಗಡೆ ಆಫೀಸಲ್ಲೂ ಕೂಡ ನಿಭಾಯಿಸುವಷ್ಟು ಶಕ್ತಿ ಇದೆ. ಸೊ ಹೀಗಾಗಿ ಬರೀ ಸಂಸಾರಕ್ಕಷ್ಟೇ ಸೀಮಿತ ಅನ್ನೋ ಮನಸ್ಥಿತಿ ಹೋಗಿಬಿಟ್ಟಿದೆ. ಈಗ ಅದು ಬಿಟ್ಟಾಕಿ. ಬಟ್ ಈಗ ಮಹಿಳಾ ಮೀಸಲಾತಿಗೆ ಯಾರ್ದು ವಿರೋಧ ಇಲ್ಲ. ಈಗಿರೋ ವಿರೋಧ ಮಹಿಳಾ ಮೀಸಲಾತಿ ಕ್ಷೇತ್ರ ಪುನರ್ವಿಂಗಡಣೆಯ ಒಳಗಡೆನೇ ಬರ್ತಾ ಇರೋದ್ರಿಂದ ಈ ಕ್ಷೇತ್ರ ಪುನರ್ವಿಂಗಡಣೆ ವಿಚಾರದಲ್ಲಿ ಮಾತ್ರ ವಿರೋಧ ಅನ್ನೋದನ್ನು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಓಪನ್ ಆಗಿ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ. ಮತ್ತು ಎಲ್ಲ ಸ್ಟಾಲಿನ್ ಅವರು ಇವತ್ತು ಇಡೀ ರಾಜ್ಯದ ತನ್ನ ಜನರಿಗೆ ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮಗಳು ನಡೆದ್ರು ನೀವು ಕಪ್ಪು ಪಟ್ಟಿಯನ್ನು ತೋರಿಸಿ, ಕಪ್ಪು ಬಾವುಟ ತೋರಿಸಿ, ಬಿಕಾಸ್ ಇನ್ ದ ಇಂಟ್ರೆಸ್ಟ್ ಆಫ್ ಸದರ್ನ್ ಸ್ಟೇಟ್ಸ್ ಇದು ಸರಿ ಇಲ್ಲ ಕ್ಷೇತ್ರ ಪುನರ್ವಿಂಗಡಣೆ, ಯಾಕಂದರೆ ನಮ್ಮ ವಾಯ್ಸನ್ನು ನಾವು ಕಳ್ಕೊಳ್ತೀವಿ ಹೇಗೆ ಅನ್ನೋದನ್ನು ಆಮೇಲೆ ಹೇಳೋಣ. ಬಟ್ ಈಗ ಮಸೂದೆಯನ್ನು ಗೆಲ್ತಾರ ಮೋದಿ ಅವರು? ಮಸೂದೆಯನ್ನು ಗೆಲ್ಲಬೇಕು ಅಂತಂದರೆ ಈ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಗೆ 2/3 ಮೆಜಾರಿಟಿ ಬೇಕು. ಸೊ 2/3 ಭಾಗ ಬಹುಮತ ಬೇಕು. ಪ್ರಸ್ತುತ ಲೋಕಸಭೆಯಲ್ಲಿರುವಂಥ ಒಟ್ಟು ಸದಸ್ಯ ಸಂಖ್ಯಾಬಲ 540. ಅದರಲ್ಲಿ 3 ವೇಕೆಂಟ್ ಇರ್ಬೋದು ಅಂತ ಅನಿಸುತ್ತೆ. ಸೊ ಆಡಳಿತಾರೂಢ NDA, BJP ನೇತೃತ್ವದ NDAಗೆ ಎಷ್ಟು ಸದಸ್ಯರ ಸಂಖ್ಯೆ ಇದೆ ಅಂತಂದರೆ ಸುಮಾರು 293 ಇರಬೇಕು. 233, 294 ಅಂದರೆ ಬಹುಮತ 2/3 ಮೆಚಾರಿಟಿ ಅಂತಂದರೆ ಒಂದು 361 ಬೇಕು ಇವರಿಗೆ. 361, ಇವ್ರದ್ದು 294 ಇದೆ. ಸೊ ಕಡಿಮೆ ಬಿದ್ದಿದ್ದೆಷ್ಟು? ಕಡಿಮೆ ಬಿದ್ದಿರೋದು ಹತ್ತತ್ರ 67 ಸೀಟು. ಎಲ್ಲೇ ಲೋಕಸಭೆಯಲ್ಲಿ, ಎಲ್ಲೇಳಿ ಲೋಕಸಭೆಯಲ್ಲಿ ಕಡಿಮೆ ಬಿದ್ದಿದ್ದಷ್ಟು 67. ಅದನ್ನು ಇವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು. ಆದರೆ ಈ ಬಿಲ್ಗಳು ಹೆಂಗಿದೆ ಅಂದರೆ ಸಾರ್ವತ್ರಿಕವಾಗಿ ಎಲ್ಲರೂ ಕೂಡ ಒಪ್ಕೊಂಡು ಮುನ್ನಡಿಬೇಕಾದಂಥ ಬಿಲ್ಗಳು. ಬಟ್ ಇಲ್ಲಿ ಮಹಿಳಾ ಮೀಸಲಾತಿ ಅಲ್ಲ ಪ್ರಶ್ನೆ, ಇಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಅನ್ನೋದು.
ಸೊ ಆ ಕ್ಷೇತ್ರ ಪುನರ್ವಿಂಗಡಣೆಗೆ ಮಾತ್ರ ಇಲ್ಲಿ ವಿರೋಧ ಇರುವಂಥದ್ದು. ಈ ಕಡೆ ರಾಜ್ಯಸಭೆಗೆ ಬಂದರೆ ರಾಜ್ಯಸಭೆಯಲ್ಲಿ NDA ನೇತೃತ್ವದ ಮೈತ್ರಿಕೂಟಕ್ಕೆ 145 ಸೀಟ್ಗಳಿವೆ. ಮೆಜಾರಿಟಿಗೆ 163 ಸೀಟ್ಗಳು ಬೇಕು. ಅಂದರೆ 18 ಕಡಿಮೆ ಬೀಳುತ್ತೆ. ಹೆಂಗೋ ರಾಜ್ಯಸಭೆಯಲ್ಲಿ ಇವ್ರು ಮ್ಯಾನೇಜ್ ಮಾಡ್ಕೋಬಹುದು, ಕಳೆದು ಕೂಡಿ ಅಲ್ಲಿ ಇಲ್ಲಿ ಎಲ್ಲಾದರೂ ಏನಾದರೂ ಮಾಡ್ಕೋಬಹುದು. ಬಟ್ ಲೋಕಸಭೆಯಲ್ಲಿ ಇವ್ರು ಮ್ಯಾನೇಜ್ ಮಾಡ್ತಾರಾ? ನರೇಂದ್ರ ಮೋದಿ ಅವ್ರು ಹೇಳ್ತಾ ಇರೋದು ನಿಮಗೂ ಇದು ಕ್ರೆಡಿಟ್ ಸಿಗುತ್ತೆ ಅಂತ. ಬಟ್ ಕ್ರೆಡಿಟ್ ಸಿಗುತ್ತೆ ಕರೆಕ್ಟ್, ಆದರೆ ಆಯಾ ರಾಜ್ಯಗಳ ಇಂಟ್ರೆಸ್ಟ್ ಬಗ್ಗೆನೂ MP ಗಳು ಮಾತಾಡಬೇಕಲ್ಲ. ಯಾಕೆ ದಕ್ಷಿಣದ ರಾಜ್ಯಗಳು ಇದಕ್ಕೆ ಈ ಡಿಲಿಮಿಟೇಷನ್ಗೆ ಸಿಕ್ಕಾಪಟ್ಟೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ಲ. ಒಂದು ವೇಳೆ ಅಂಕಿ ಸಂಖ್ಯೆಗಳು 2/3 ಮೆಜಾರಿಟಿಯನ್ನು ನೋಡಿದ್ರು ಕೂಡ ಲೋಕಸಭೆಯಲ್ಲಿ ಇವ್ರಿಗೆ ಕಡಿಮೆನೇ ಇದೆ. ಬಟ್ ಇದನ್ನು ತರಾತುರಿಯಲ್ಲಿ ತೆಗೆದುಕೊಂಡು ಬಂದಂಥ ಟೈಮಿಂಗ್ ಬಗ್ಗೆ ಎಲ್ಲರೂ ಕೂಡ ಇವಾಗ ಪ್ರಶ್ನೆ ಮಾಡ್ತಾ ಇರೋದು. ಟೈಮಿಂಗ್ ಏನು? ಟೈಮಿಂಗ್ ಏನು ಅಂತಂದರೆ, ಈಗ ತಮಗೆ ಗೊತ್ತಿದೆ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ. ಎಸ್ಪೆಷಲಿ ಈಗ ವೆಸ್ಟ್ ಬೆಂಗಾಲಲ್ಲಿ 29ಕ್ಕೆ ಇರಬೇಕಲ್ಲ ವೋಟಿಂಗು. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ವೆಸ್ಟ್ ಬೆಂಗಾಲಲ್ಲಿ 29ಕ್ಕೆ ಓಕೆ ವೋಟಿಂಗ್ ಇದೆ. ಸೊ ಮತದಾನ ಪ್ರಕ್ರಿಯೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಈ ವಿಚಾರದಲ್ಲಿ ಅಧಿವೇಶನಕ್ಕೆ ಕರೆದಿರೋದರ ಬಗ್ಗೆ ಕೆಲವು ವಿರೋಧ ವ್ಯಕ್ತವಾಗ್ತಾ ಇದೆ. ನೀವು ಈ ಹಿಂದೆ 2023ರಲ್ಲಿ ಸರ್ವಾನುಮತದಿಂದ ಈ ಬಿಲ್ಲನ್ನು ಪಾಸ್ ಮಾಡಿದ್ರಿ. 2023ರಲ್ಲಿ ಪಾಸ್ ಮಾಡಿದ ಮೇಲೆ ಇದು 2029ರ ಚುನಾವಣೆಗೆ ಅನ್ವಯ ಆಗುತ್ತಂದ್ರೆ ಇನ್ನು 4 ವರ್ಷ ಬಾಕಿ ಇದೆ. ಆದರೆ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಮತದಾನ ಪ್ರಕ್ರಿಯೆ 3 ದಿನ ಇದೆ ಎಂದಾಗ 16, 17, 18 ಇದ್ದಕ್ಕಿದ್ದಂತೆ ಬೆಳಗ್ಗೆದ್ದು ವಿಶೇಷ ಅಧಿವೇಶನ ತಂದು ಈ ಬಿಲ್ಲನ್ನು ಮುಂದಿಡುವಂತಹ ತುರ್ತು ಪರಿಸ್ಥಿತಿ ಏನಿತ್ತು? ಮೇ 3ಕ್ಕೆ 4ಕ್ಕೆ ನಿಮಗೆ ರಿಸಲ್ಟ್ ಬರುತ್ತೆ, 5, 6, 7 ಇಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ತರಾತುರಿಯಲ್ಲಿ ಯಾಕಿಟ್ರಿ? ಈಗಾಗಲೇ MP ಗಳು ಆಯಾ ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸೊ ಚುನಾವಣಾ ಪ್ರಚಾರ ಕಾರ್ಯವನ್ನು ಮೊಟಕುಗೊಳಿಸಿ ಅಧಿವೇಶನಕ್ಕೆ ಭಾಗಿಯಾಗುವಂತೆ ಮಾಡಿದ್ದರ ಹಿಂದೆ ಏನು ತುರ್ತು ಪರಿಸ್ಥಿತಿ ಇತ್ತು? ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರುವಂತಹ ಚುನಾವಣಾ ಸಂದರ್ಭದಲ್ಲಿ ಈಗ ನೀವು ಈ ಬಿಲ್ಗಳನ್ನು ಪಾಸ್ ಮಾಡಬೇಕಂದ್ರೆ ಪ್ರತಿಯೊಂದು ಓಟು ಇಂಪಾರ್ಟೆಂಟು, ಪರಾನೋ ವಿರುದ್ಧನೋ. ಆದ್ದರಿಂದ ಅವರು ಈಗ ಡೆಲ್ಲಿಯಲ್ಲೇ ಬಿಡಬೇಕು, ಯಾಕೆಂದರೆ ಸಂಸತ್ನಲ್ಲಿ ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕು. ಸೊ ಹೀಗಾಗಿ ಚುನಾವಣಾ ಪ್ರಚಾರದಲ್ಲಿ ಅವ್ರು ಇರೋಕ್ಕಾಗಲ್ಲ. ಇದು ಕೆಲವು ಪಕ್ಷಗಳಿಗೆ ಹಿನ್ನಡೆ ಆಗುತ್ತೆ ಅಂತ. ಮತ್ತೊಂದು ಕಡೆ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಅವರು ಹೇಳೋದು ಏನು ಅಂತಂದರೆ, ಈಗ ಏನಾಗಿದೆ ಇಡೀ ರಾಷ್ಟ್ರದಲ್ಲಿ, ನೀವು ಹರಿಯಾಣ ತಗೊಳ್ಳಿ, ಮಹಾರಾಷ್ಟ್ರ ತಗೊಳ್ಳಿ, ಬಿಹಾರ ತಗೊಳ್ಳಿ, ಅಲ್ಲಿ ಚುನಾವಣೆಯಲ್ಲಿ ರಾಜ್ಯದ ಭವಿಷ್ಯವನ್ನು ನಿರ್ಧರಿಸಿದ್ದು ಮಹಿಳೆಯರು. ರಾಜಕೀಯ ಪಕ್ಷಗಳ ಒಂದು ಮೇಲಾಟದಲ್ಲಿ ಚುನಾವಣೆಯ ದಿಕ್ಕು ದೆಸೆಯನ್ನು ಬದಲಾಯಿಸಿದ್ದು ಮಹಿಳೆಯರು. ಮಹಿಳೆಯರ ಮನವನ್ನು ಯಾರು ಒಲಿಸ್ತಾರೋ ಅವರು ರಾಜ್ಯಗಳ ಚುನಾವಣೆಯ ಚುಕ್ಕಾಣಿಯನ್ನು ಹಿಡಿತಾರೆ ಅನ್ನೋದು ಎಲ್ಲ ರಾಜಕೀಯ ಪಕ್ಷಗಳಿಗೆ ಗೊತ್ತಾಗಿದೆ. BJP ಹೀಗೆ ಮಾಡಿ ಹರಿಯಾಣ, ಬಿಹಾರ ಮತ್ತು ಮಹಾರಾಷ್ಟ್ರದಲ್ಲಿ ತಮ್ಗೆ ಗೊತ್ತಿದೆ, ಬಿಹಾರದಲ್ಲಿ ಇನ್ನೇನು ಎಲೆಕ್ಷನ್ ಒಂದು ವಾರಕ್ಕಿದೆ ಅನ್ನುವಾಗ 10,000 ರೂಪಾಯಿ ಕೊಟ್ಟುಬಿಟ್ರು ಮಹಿಳೆಯರಿಗೆ. ಅದೇ ಇಡೀ ಮತದಾನ ಪ್ರಕ್ರಿಯೆಯಲ್ಲಿ BJP ಮತ್ತು ಅದರ ಅಂಗಪಕ್ಷಗಳು ಸಿಕ್ಕಾಪಟ್ಟೆ ಮೈಲೇಜ್ ಸಿಕ್ತು ಮತ್ತು ಅವರು ಅಧಿಕಾರಕ್ಕೆ ಬಂದರು. ವೆಸ್ಟ್ ಬೆಂಗಾಲಲ್ಲಿ ಏನಾಗಿದೆ ಅಂದರೆ BJP ಸರ್ಕಾರ ಇಲ್ಲ. ಅಲ್ಲಿ ಯೋಜನೆಗಳ ಮುಖಾಂತರವೋ ಇನ್ನೊಂದರ ಮುಖಾಂತರವೋ ಮಹಿಳೆಯರ ಮನವೊಲಿಸೋದಕ್ಕೆ ಅಲ್ಲಿರೋದು ದೀದಿ ಮಮತಾ ಅವರ ಸರ್ಕಾರ. ಹೀಗಾಗಿ ಮಹಿಳೆಯರನ್ನು ಆಕರ್ಷಿಸಿದರೆ ಸರ್ಕಾರ ರಚನೆ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಬೇರೆ ಬೇರೆ ರಾಜ್ಯಗಳಿಂದ ಗೊತ್ತಾಗಿರೋದ್ರಿಂದ ಈಗ ಮಹಿಳಾ ಬಿಲ್ಲನ್ನು ಮುಂದಿಡೋದ್ರ ಮೂಲಕ ನಾವು ಮಹಿಳೆಯರ ಪರ ಇದ್ದೇವೆ ಅಂತ ವೆಸ್ಟ್ ಬೆಂಗಾಲ್ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಒಂದು ವೋಟ್ ಬ್ಯಾಂಕನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಅಥವಾ ವೋಟ್ ಬ್ಯಾಂಕನ್ನು ಪುಲ್ ಮಾಡೋದಕ್ಕೆ BJP ಈ ಸ್ಟ್ರಾಟಜಿ ಮಾಡಿದೆ. ಅದಕ್ಕೆ ತರಾತುರಿಯಲ್ಲಿ ಅಧಿವೇಶನ ಇಟ್ಟಿದೆ ಅನ್ನೋದು ಮಮತಾ ಬ್ಯಾನರ್ಜಿ ಹೇಳ್ತಾ ಇರೋದು.
ಸೊ ಇಲ್ಲಿ ಈ ಬಿಲ್ಗಳಿಗೆ ಯಾರ್ದು ವಿರೋಧ ಇಲ್ಲ. ಯಾಕೆ ಅಂತಂದರೆ ಕಳೆದ 50 ವರ್ಷಗಳಿಂದ ಲೋಕಸಭೆಯ ಸೀಟ್ಗಳನ್ನು ಜಾಸ್ತಿ ಮಾಡಿದ್ದೇ ಇಲ್ಲ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಒಂದೊಂದು ಕ್ಷೇತ್ರಕ್ಕೆ UP ಅಂತಹ ಒಂದು ರಾಜ್ಯದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 25 ಲಕ್ಷ, 26 ಲಕ್ಷ, 27 ಲಕ್ಷ ಜನ ಇದ್ದಾರೆ. ಸೊ 27-25 ಲಕ್ಷ ಜನ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಬರ್ತಾರೆ ಅಂತಂದರೆ ಅವರೆಲ್ಲರಿಗೂ ನ್ಯಾಯ ಒದಗಿಸೋಕ್ಕಾಗತ್ತಾ? ಅವರೆಲ್ಲರ ಧ್ವನಿನೂ ಕೇಳೋಕ್ಕಾಗತ್ತಾ? ಹೌದಲ್ಲ. ಒಂದು ಕ್ಷೇತ್ರದಲ್ಲಿ ಕಡಿಮೆ ಜನಸಂಖ್ಯೆ ಇದ್ದರೆ ಎಲ್ಲರನ್ನೂ ತಲುಪೋಕ್ಕಾಗುತ್ತೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕಾಗುತ್ತೆ. ದೊಡ್ಡ ದೊಡ್ಡ ಜನಸಂಖ್ಯೆ ಇದ್ದಾಗ ಒಬ್ಬ MP ಏನು ಮಾಡೋದಕ್ಕೆ ಸಾಧ್ಯ? ಹೀಗಾಗಿ ಬದಲಾವಣೆಗಳಾಗಬೇಕು ಅನ್ನೋದಿದೆ. ಆದರೆ ಟೈಮಿಂಗ್ ಬಗ್ಗೆ ತಕರಾರಿದೆ. ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಾದಂಥ ರಾಜಕೀಯವಾಗಿ ಬಳಸಿಕೊಳ್ಳೋದು, ಈ ಥರದ ಸರ್ವರಿಗೂ ಕೂಡ ಸಹ್ಯವಾಗಬಲ್ಲದಂತಹ ಬಿಲ್ಗಳನ್ನು ಕೇವಲ ಚುನಾವಣಾ ಹಿತದೃಷ್ಟಿಯಿಂದ ತರ್ತಾ ಇರೋ ಟೈಮಿಂಗ್ ಬಗ್ಗೆ ಈಗ ಭಾಳಷ್ಟು ಆಕ್ಷೇಪ ಇದೆ. ಹಾಗಾದರೆ ಮುಂದಕ್ಕೆ ಹೋಗೋಣ. ಕ್ಷೇತ್ರ ಮರುವಿಂಗಡಣೆ 2011 ಅಂಕಿ ಅಂಶ ಆಧರಿಸಿ ಡಿಲಿಮಿಟೇಷನ್ ಮಾಡ್ತೀವಿ ಅಂತ ಇವ್ರು ಹೇಳ್ತಾ ಇರೋದು. 2011 ಜನಗಣತಿಯ ಪ್ರಕಾರ 10 ವರ್ಷಗಳಿಗೊಮ್ಮೆ ಜನಗಣತಿ ಆಗಬೇಕು. 2022ರಲ್ಲಿ ಒಂದು ಜನಗಣತಿ ಆಗಬೇಕಾಗಿತ್ತು. ಬಿಕಾಸ್ ಆಫ್ ಕೋವಿಡ್ ಅದು ಇದು ರೀಸನ್ಗಳಿಂದ ಜನಗಣತಿ ಆಗಲಿಲ್ಲ. ಆದರೆ ಈಗ ಜನಗಣತಿಗೆ ಸ್ಟಾರ್ಟ್ ಮಾಡೋದಕ್ಕೆ ಆರಂಭಿಸಿದ್ದಾರೆ. ವಿರೋಧ ಪಕ್ಷಗಳು ಏನು ಹೇಳೋದು, ಅಂಕಿ ಅಂಶಗಳನ್ನ ತಗೊಳ್ಳಿ, ಜನಗಣತಿ ಮಾಡಿ ಆದಮೇಲೆ ನೀವು ಮಾಡ್ರಲ್ಲ, ನೀವು ಈ ಹಿಂದಿನ ಅಂಕಿ ಅಂಶಗಳ ಪ್ರಕಾರ ಮತ್ತೆ ನೀವು ಡಿಲಿಮಿಟೇಷನ್ ಮಾಡ್ತೀವಿ ಅಂತ ಹೋಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನೀವು 2023ರಲ್ಲೇ ಬಿಲ್ ಪಾಸ್ ಮಾಡಿಕೊಂಡು ನೀವು ಅಲ್ಲಿಂದ ಇಲ್ಲಿಯವರೆಗೆ ನೀವು ಶುರು ಮಾಡಿದರೆ ಇಷ್ಟೊತ್ತಿಗೆ ಜನಗಣತಿ ಮುಗೀತಿತ್ತು. ಅದನ್ನು ಬಿಟ್ಟು ನೀವು ಈಗ ಈ ಹಿಂದಿನ ಜನಗಣತಿಯ ಆಧಾರದ ಮೇಲೆ ನೀವು ಕ್ಷೇತ್ರ ಮರುವಿಂಗಡಣೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಎಷ್ಟು ಸರಿ? ಅಷ್ಟು ತರಾತುರಿ ಯಾಕೆ? ಬರಲಿ, ಹೊಸ ಅಂಕಿ ಅಂಶಗಳು ಬಂದ ಮೇಲೆ ಮಾಡಿ ಅಂತ ಹೇಳ್ತಾ ಇರೋದು. ಯಾವುದಕ್ಕೆ? ಕ್ಷೇತ್ರ ಮರುವಿಂಗಡಣೆಗೆ. ಸೊ ಈಗ ಕ್ಷೇತ್ರ ಮರುವಿಂಗಡಣೆ ಮಸೂದೆಗೆ ಕಾಂಗ್ರೆಸ್ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅಂತಂದರೆ, ಜನಗಣತಿ ಆಧಾರದ ಮೇಲೆ ನೀವು ಕ್ಷೇತ್ರ ಮರುವಿಂಗಡಣೆ ಮಾಡ್ತೀರಿ, ಕರೆಕ್ಟಾ? ಹೆಚ್ಚು ಜನಸಂಖ್ಯೆ ಎಲ್ಲಿರುತ್ತೋ ಅಲ್ಲಿ ಜಾಸ್ತಿ ಸೀಟ್ಗಳನ್ನು ತಾವು ಕೊಡ್ತೀರಿ, ಹೌದಾ? ಆದರೆ ಈಗ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳು ಯಾಕೆ ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ, ಈಗ ಒಂದು ನಮಗೆ ಡೆಮೊಕ್ರೆಟಿಕ್ ಈಕ್ವಾಲಿಟಿ ಬೇಕು ಅಂತಂದರೆ ಮೋರ್ ಪಾಪ್ಯುಲೇಷನ್ ಮೋರ್ ಸೀಟ್ಸ್ ಬೇಕು. ದಿ ಸೇಮ್ ಟೈಮ್ ನೀವು ಫೆಡರಲ್ ಫೇರ್ನೆಸ್ ಅಂತಂದರೆ ಈಗ ಭಾಳಷ್ಟು ರಾಜ್ಯಗಳು ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಣ ಮಾಡಿದ್ರು. ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಅಂತ ರಾಜ್ಯಗಳು ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಣ ಮಾಡಿದ್ರು. ತುಂಬ ಅತ್ಯುತ್ತಮ ಆಡಳಿತವನ್ನು ಕೊಟ್ಟರು. ಆ ಮೂಲಕ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ರು, ಅಷ್ಟೇ ಆರ್ಥಿಕವಾಗಿ ಪ್ರಗತಿಯನ್ನು ಕಂಡ್ರು. ಆದರೆ ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ನಾವೇನು ಕರಿತೀವಿ, ಅವರು ಜನಸಂಖ್ಯೆ ನಿಯಂತ್ರಣ ಮಾಡಲಿಲ್ಲ. ಫರ್ಟಿಲಿಟಿ ರೇಟಲ್ಲಿ ಜಾಸ್ತಿ ಆಗ್ತಾ ಹೋಯಿತು. ಜನಸಂಖ್ಯೆ ದುಪ್ಪಟ್ಟು ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ಜಾಸ್ತಿ ಆಗೋಯ್ತು. ಸೊ ಹೀಗಾಗಿ ನೀವು UP, ಬಿಹಾರ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ ಇಂತಹ ಸ್ಟೇಟ್ಗಳಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ನೀವು 543 ಇರೋದನ್ನು 800 ಚಿಲ್ಲರೆ ಮಾಡಿದರೆ ಅತಿ ಹೆಚ್ಚು ಸೀಟ್ಗಳು ಅಲ್ಲೇ ಹೋಗ್ತವೆ. ಈ ಜನಸಂಖ್ಯೆ ಆಧಾರದ ಮೇಲೆ ಸೌತ್ ಇಂಡಿಯಾಗೆ ಕಡಿಮೆ ಸೀಟ್ಗಳು ಬರ್ತವೆ. ಸೊ ಕಡಿಮೆ ಸೀಟ್ಗಳು ಬಂದಾಗ ನಮಗೆ ರಾಜಕೀಯ ಪ್ರಾತಿನಿಧ್ಯನೂ ಕಡಿಮೆ ಆಗುತ್ತೆ ಮತ್ತು ನಮ್ಮ ಒಂದು ಧ್ವನಿಗೆ ಅಲ್ಲಿ ಬೆಲೆನೇ ಇರೋದಿಲ್ಲ. ಹಿಂದಿ ಹಾರ್ಟ್ಲ್ಯಾಂಡಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವ ಪಕ್ಷ BJP ಪಕ್ಷ. ಸೊ ಅಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಅದು ಗಳಿಸುತ್ತೆ ಹೊರತು ದಕ್ಷಿಣ ಭಾರತದಲ್ಲಿರುವಂಥ ಪ್ರಾದೇಶಿಕ ಪಕ್ಷಗಳ ಧ್ವನಿ ಅಡಿಗೆ ಹೋಗುತ್ತೆ. ಈಗ ತಮಿಳುನಾಡು ಅಂತಹ ರಾಜ್ಯ ಒಂದು ಪ್ರಾದೇಶಿಕ ಪಕ್ಷಗಳ ಹಿಡಿತಾ ಇರುವಂತಹ ರಾಜ್ಯ ಯಾವಾಗಲೂ ಕೂಡ ತಮ್ಮ ಕೆಲಸಗಳನ್ನು ಡೆಲ್ಲಿ ಲೆವೆಲಲ್ಲಿ ಈಸಿಯಾಗಿ ಯಾಕೆ ಮಾಡ್ಕೊಂಡು ಬರುತ್ತೆ ಅಂತಂದರೆ ಅವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆಲ್ತಾರೆ ಮತ್ತು ಅಲ್ಲಿ ಹೋಗಿ ಅವರ ರಾಜಕೀಯ ಪ್ರಾತಿನಿಧ್ಯನೂ ಜಾಸ್ತಿ ಇರುತ್ತೆ. ಹೀಗಾಗಿ ಅವರ ವಾಯ್ಸ್ಗೊಂದು ಬೆಲೆ ಇರುತ್ತೆ. ನಾಳೆ ನೀವು ಬೇರೆ ಬೇರೆ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಸೀಟ್ ಕೊಟ್ಟುಬಿಟ್ಟು ದಕ್ಷಿಣ ಭಾರತದಲ್ಲಿ ಓನ್ಲಿ ಬಿಕಾಸ್ ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ನಮ್ಗೆ ಕಡಿಮೆ ಸೀಟ್ ಕೊಟ್ಟುಬಿಟ್ರೆ ಈಗಲೇ ಆರ್ಥಿಕವಾಗಿ ನಮಗೆ ಬರಬೇಕಾಗಿರುವಂತಹ ಅನುದಾನದ ವಿಚಾರಗಳಲ್ಲಿ ಸಿಕ್ಕಾಪಟ್ಟೆ ನೀವು ಮಲ್ತಾಯಿ ಧೋರಣೆ ಮಾಡ್ತೀರಿ. ನಾಳೆ ನೀವು ಈಗಲೇ ನಮ್ಮಲ್ಲಿ ಹೆಚ್ಚು ರೆವಿನ್ಯೂ ಜನ್ರೇಟ್ ಆದರೂ ಕೂಡ ಅಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ನೀವು UP ಅಂತಹ ಬೇರೆ ಬೇರೆ ರಾಜ್ಯಗಳಿಗೆ ಹೆಚ್ಚು ನೀವು ಅನುದಾನಗಳನ್ನು ಕೊಡ್ತಾ ಹೋಗ್ತೀರಿ. ನಮ್ಮ ಜನಸಂಖ್ಯೆ ಕಡಿಮೆ ಇದೆ ಅಂತ ನಾಳೆ ಇನ್ನೂ ಅನುದಾನಗಳ ಕೊರತೆ ಆಗುತ್ತೆ. ಅವಾಗ ಬಾರ್ಗೇನಿಂಗ್ ಪವರೇ ನಮಗಿರೋದಿಲ್ಲ. ಸೊ ಹೀಗಾಗಿ ಒಂದು ಫೆಡರಲ್ ಫೇರ್ನೆಸ್ ಬೇಕಲ್ಲ.
ನೀವು ಜನಸಂಖ್ಯೆ ಆಧಾರದ ಮೇಲೆ ಸೀಟುಗಳನ್ನು ಕೊಡ್ತೀರಿ ಅನ್ನೋದಾದರೆ ಜನಸಂಖ್ಯೆ ನಿಯಂತ್ರಣ ಮಾಡಿದಂಥ ನಮಗೆ ನೀವು ಅನ್ಯಾಯ ಮಾಡ್ದಂಗೆ ಆಗೋದಿಲ್ವಾ ಹೌದು. ಅನ್ನೋದು ಈಗ ದಕ್ಷಿಣ ರಾಜ್ಯಗಳು ಕೇಳ್ತಾ ಇರುವಂಥ ಅತಿ ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಬೇಕಲ್ಲ, ಇದಕ್ಕೆ ಉತ್ತರ ಸಿಗಬೇಕಲ್ಲ, ಹೌದಲ್ವಾ? ಹೌದು.